ಹಾಯ್ ಸ್ನೇಹಿತರೆ, ವೈಬ್ರೆಂಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ಲಿಪ್ಕಾರ್ಟ್ನಲ್ಲಿ ಒಂದು ಡ್ಯೂಯಲ್ ವೈರ್ಲೆಸ್ ಮೈಕ್ರೋಫೋನ್ ಆರ್ಡರ್ ಮಾಡಿದೆ. ಇವತ್ತು ಡೆಲಿವರಿ ಆಗಿದೆ. ಸೊ ಇದು ಅನ್ಬಾಕ್ಸಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಇದು ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ ನಿಮಗೆಲ್ಲ. ಈ ಡ್ಯೂಯಲ್ ವೈರ್ಲೆಸ್ ಮೈಕ್ರೋಫೋನ್ ಬಂದು ಪ್ಲಗ್ ಆ್ಯಂಡ್ ಪ್ಲೇ. ಯಾವುದೇ ರೀತಿ ಬ್ಲೂಟೂತ್ ಅಥವಾ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಕು ಅಂತೆಲ್ಲ, ಪ್ಲಗ್ ಮಾಡೋದು, ಪ್ಲೇ ಮಾಡೋದು. ಜಸ್ಟ್ ಇದು ಬಂದು ಮಲ್ಟಿಪಲ್ ಕೇಸಸಲ್ಲಿ ಯೂಸ್ ಆಗ್ತದೆ. ನೀವೇನಾದರೂ ಯೂಟ್ಯೂಬ್ ಬ್ಲಾಗ್ ಮಾಡ್ತಾಯಿದ್ರೆ ಅಥವಾ ಸಾಂಗ್ ರೆಕಾರ್ಡಿಂಗ್ ಆಗಿರ್ಬೋದು, ಆನ್ಲೈನ್ ಟೀಚಿಂಗ್ ಆಗಿರ್ಬೋದು, ಇಂಟರ್ವ್ಯೂ ಆಗಿರ್ಬೋದು, ಈ ಥರ ಮಲ್ಟಿಪಲ್ ಕೇಸಸ್ನಲ್ಲಿ ಯೂಸ್ ಮಾಡ್ಕೋಬೋದು. ಬನ್ನಿ ಅನ್ಬಾಕ್ಸಿಂಗ್ ಮಾಡೋಣ, ಒಳಗಡೆ ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ. ಓಕೆ, ಅನ್ಬಾಕ್ಸಿಂಗ್ ಮಾಡಿದೆ. ಓಕೆ, ಏನು ನೋಟಿಸ್ ಕೊಟ್ಟಿದ್ದಾರೆ. Oppo and Vivo Realme phone users will have to turn on OTG connection. So Oppo and Vivo and Realme phone users ಗೆ ಎಕ್ಸ್ಟ್ರಾ ಸೆಟ್ಟಿಂಗ್ಸ್ ಇದೆ. ಸೊ ಕೇರ್ಫುಲ್ ಆಗಿ ರೀಡ್ ಮಾಡ್ಕೊಳ್ಳಿ, ಪಾಸ್ ಮಾಡಿ. ಓಕೆ, ಬಾಕ್ಸಿಂಗ್ ಚೆನ್ನಾಗಿದೆ. K9 ವೈರ್ಲೆಸ್ ಮೈಕ್ರೋಫೋನ್, ಪ್ಲಗ್ ಆ್ಯಂಡ್ ಪ್ಲೇ, 20 meters ಆಫ್ ಅಕ್ಸೆಸಿಬಲ್ ರಿಸೆಪ್ಷನ್ ಅಂತ ಕೊಟ್ಟಿದ್ದಾರೆ. ಪ್ರಿಸೈಸ್ ರೇಡಿಯೋ, ಕ್ಲಿಯರ್ ಟಿಂಬರ್, ಹೈಲಿ ಸೆನ್ಸಿಟಿವ್, ವೈಡ್ಲಿ ಕಂಪ್ಯಾಟಬಲ್. ಓಕೆ, ಸೊ ಈ ಕಡೆ ಇದೆ ಫಾರ್ ಐಫೋನ್, ಫಾರ್ ಟೈಪ್ ಸಿ. ಓಕೆ, ಸೊ ಇದು ಮೇನು. ಇಲ್ಲಿ ಡ್ಯೂಯಲ್ ಟ್ರಾನ್ಸ್ಮಿಟರ್ ಇದೆ, ಒನ್ ರಿಸೀವರ್ ಇದೆ, ಲೈವ್ ಶೋ, ಇಂಟರ್ವ್ಯೂ, ವ್ಲಾಗ್, ಶಾರ್ಟ್ ವಿಡಿಯೋ ಅಂತ ಕೊಟ್ಟಿದ್ದಾರೆ. ಓಕೆ ಓಕೆ, ಸೇಮ್ ಅದೇ ಲೈವ್ ಶೋ, ಇಂಟರ್ವ್ಯೂ, ವ್ಲಾಗ್ ಅಂಡ್ ವಿಡಿಯೋ. ಓಕೆ, ಅನ್ಬಾಕ್ಸಿಂಗ್ ಮಾಡೋಣ. ಓಕೆ, ಅನ್ಬಾಕ್ಸಿಂಗ್ ಆಯಿತು. ಪ್ರಾಡಕ್ಟ್ ಲುಕ್ಸ್ ಗುಡ್. ಫಸ್ಟ್ ಲಾಟಲ್ಲಿ ಮೈಕ್ರೋಫೋನ್ ಟ್ರಾನ್ಸ್ಮಿಟರ್ ಇದೆ, ಫಸ್ಟ್ ಟ್ರಾನ್ಸ್ಮಿಟರ್ ಇದು. ಓಕೆ, ಲೈಟ್ ವೆಯ್ಟ್ ಇದೆ, ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾನೆ. ಇದು ಕಾಲರ್ ಕ್ಲಿಪ್ಪು, ಸ್ಮೂತಾಗಿದೆ. ಓಕೆ ಓಕೆ, ಇದು ಪವರ್ ಬಟನ್ನು ಬ್ಯಾಕ್ ಸೈಡಲ್ಲಿದೆ. ಲೈಟ್ ವೆಯ್ಟ್ ಇದೆ ಐಟಮು, ಚೆನ್ನಾಗಿದೆ. ಸೆಕೆಂಡ್ ಮೈಕ್ರೋಫೋನ್ ಟ್ರಾನ್ಸ್ಮಿಟರ್ನ ಓಪನ್ ಮಾಡೋಣ. ಓಕೆ, ಇದು ಲೈಟ್ ವೆಯ್ಟು, ಟೈಪ್ ಸಿ ಚಾರ್ಜಿಂಗ್ ಪೋರ್ಟು, ಕಾಲರ್ ಕ್ಲಿಪ್ಪು, ಸ್ಮೂತ್ ಇದೆ. ಪವರ್ ಬಟನ್ ಬ್ಯಾಕ್ ಸೈಡಲ್ಲಿದೆ. ಓಕೆ, LED ಇಂಡಿಕೇಟರು, ಡಿಸ್ಪ್ಲೇ ನಥಿಂಗ್ ಡಿಸ್ಪ್ಲೇಸ್ ಅಂತ ಅನ್ಕೋತೀನಿ. ಇದು ರಿಸೀವರು, ಇದನ್ನು ನಿಮ್ಮ ಮೊಬೈಲ್ ಚಾರ್ಜಿಂಗ್ ಪೋರ್ಟ್ಗೆ ಕನೆಕ್ಟ್ ಮಾಡಬೇಕು. ಓಕೆ, ಚೆನ್ನಾಗಿದೆ. ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್, ಚಾರ್ಜಿಂಗು. ಓಕೆ, ಇದು ಚಾರ್ಜಿಂಗ್ ಪೋರ್ಟ್ ಇದೆ. ಈ ಕಡೆ LED ಇಂಡಿಕೇಟರು. ಇದನ್ನು ಐಫೋನ್ಗೆ ಕನೆಕ್ಟ್ ಮಾಡೋದು ಐಡಿಯಾ ಗೊತ್ತಾಗ್ತಾ ಇಲ್ವಲ್ಲಪ್ಪ. ಚಾರ್ಜಿಂಗ್ ಪೋರ್ಟ್ ಡಿಫ್ರೆಂಟ್ ಇರುತ್ತೆ ಐಫೋನ್ನಲ್ಲಿ. ಇದು ನಾರ್ಮಲ್ ಟೈಪ್ ಸಿ. ಓಪೋ, ರಿಯಲ್ಮಿ, ವಿವೋ ಅದಕ್ಕೆಲ್ಲ ಈಸಿಯಾಗಿ ಕನೆಕ್ಟ್ ಮಾಡಿಕೊಂಡು ಜಸ್ಟ್ ಇದನ್ನು ಪ್ಲಗ್ ಮಾಡೋದು, ಮತ್ತು ಪವರ್ ಬಟನ್ ಆಫ್ ಮೈಕ್ರೋಫೋನ್ ಟ್ರಾನ್ಸ್ಮಿಟರ್ನ ಆನ್ ಮಾಡಬೇಕು. ಕನೆಕ್ಟ್ ಆಗುತ್ತೆ ಎರಡೂ. ಬಟ್ ಐಫೋನ್ಗೆ ಇದೇ ಕನೆಕ್ಟ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ನೋಡೋಣ ಬನ್ನಿ. ಇದು ಚಾರ್ಜಿಂಗ್ ಕೇಬಲ್ ಅಂದ್ಕೊಂಡಿದ್ದೀನಿ. ಓಕೆ, ಓಪನ್ ಮಾಡೋಣ. ಓಕೆ, ವೈರ್ಲೆಸ್ ಮೈಕ್ರೋಫೋನ್ ಯೂಸರ್ ಮ್ಯಾನ್ಯಲ್ ಕೊಟ್ಟಿದ್ದಾರೆ. ಓಕೆ, ಯೂಸರ್ ಮ್ಯಾನ್ಯಲ್ ಆಮೇಲೆ ನೋಡೋಣ. ಬಾಕ್ಸಲ್ಲಿ ಏನಿದೆ ನೋಡೋಣ ಬನ್ನಿ. ಓಕೆ, ಚಾರ್ಜಿಂಗ್ ಕೇಬಲ್ ಇದೆ. ಓಕೆ, ಇಲ್ಲಿದೆ ನೋಡಿ ಕನೆಕ್ಟರ್. ಇದು ಐಫೋನ್ ಕನೆಕ್ಟರು. ಇದನ್ನು ನಾವು ಐಫೋನಿಗೆ ಕನೆಕ್ಟ್ ಮಾಡಬೇಕು. ಇದು ಟೈಪ್ ಸಿ ಇರಲ್ಲ, ಇದು ಡಿಫರೆಂಟ್ ಟೈಪು. ಸೊ ಈ ಕಡೆ ಟೈಪ್ ಸಿ ಇದೆ. ಇದು ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ ಮೈಕ್ರೋಫೋನ್ ಚಾರ್ಜ್ ಮಾಡೋದಕ್ಕೆ. ಓಕೆ, ಒಂದು ಅಡಿ ಇದೆ ಕೇಬಲ್ ಟೈಪ್ ಸಿ. ಇದು ಅಡಾಪ್ಟರ್ಗೆ ಕನೆಕ್ಟ್ ಮಾಡ್ಬೋದು ಅಥವಾ ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡ್ಕೋಬೋದು. ಈ ರೀತಿ ಮೈಕ್ರೋಫೋನ್ ಕನೆಕ್ಟ್ ಮಾಡಿ ಅಡಾಪ್ಟರ್ ಕನೆಕ್ಟ್ ಮಾಡೋದು ಅಥವಾ ಲ್ಯಾಪ್ಟಾಪ್ ಕನೆಕ್ಟ್ ಮಾಡಿ ಚಾರ್ಜ್ ಮಾಡ್ಕೋಬೇಕು. ಓಕೆ, ಇದು ಟೈಪ್ ಸಿ ಕನೆಕ್ಟರು, ಐಫೋನ್ ಕನೆಕ್ಟರ್. ಇದನ್ನು ಜಸ್ಟ್ ಈ ಥರ ಪ್ಲಗ್ ಮಾಡಿ ಐಫೋನ್ ಚಾರ್ಜಿಂಗ್ ಪೋರ್ಟ್ಗೆ ಕನೆಕ್ಟ್ ಮಾಡ್ಕೋಬೇಕು. ಇದನ್ನು ಅನ್ಪಿನ್ ಮಾಡಿದ್ರೆ ನಿಮಗೆ ಟೈಪ್ ಸಿ ಮೊಬೈಲ್ ಚಾರ್ಜಿಂಗ್ ಪೋರ್ಟ್ಗೆ ಕನೆಕ್ಟ್ ಮಾಡ್ಕೋಬೋದು. ಸೊ ಡ್ಯೂಯಲ್ ಟ್ರಾನ್ಸ್ಮಿಟರ್, ಒನ್ ರಿಸೀವರು. ಪವರ್ ಆನ್ ಮಾಡೋಣ, ಆನ್ ಆಗ್ತಾ ಇಲ್ಲ. ಮೇ ಬಿ 2 hours ಚಾರ್ಜಿಂಗ್ ಟೈಮ್ ಹೇಳಿದ್ದಾರೆ. 2 hour ಚಾರ್ಜಿಂಗ್ ಹಾಕ್ಬಿಟ್ಟು ಆನ್ ಮಾಡಬೇಕು. ಓಕೆ, ಆನ್ ಆಗ್ತಾ ಇಲ್ಲ. ಚಾರ್ಜಿಂಗ್ ಮಾಡಿಬಿಟ್ಟು ಆನ್ ಮಾಡಿ. ಓಕೆ, ಯೂಸರ್ ಮ್ಯಾನ್ಯಲ್ ನೋಡೋಣ. ವೈರ್ಲೆಸ್ ಮೈಕ್ರೋಫೋನ್. ಓಕೆ, ಇಂಟ್ರೊಡಕ್ಷನ್ ಇದೆ. ಒನ್ ಮೈಕ್ರೋಫೋನ್ ಟ್ರಾನ್ಸ್ಮಿಟರ್, ಒನ್ ರಿಸೀವರ್. ಓಕೆ, ID ಡಯಾಗ್ರಾಮ್. ಸೊ ಒಂದೊಂದು ಪಾರ್ಟ್ನಲ್ಲಿ ಇಂಡಿಕೇಟ್ ಮಾಡಿ ಹೇಳಿದ್ದಾರೆ.
ಹೌ ಟು ಯೂಸ್ ಕೂಡ ಹೇಳಿದ್ದಾರೆ. ಓಕೆ, ಫಸ್ಟು ವಿಂಡ್ ಪ್ರೂಫ್ ಸೆಟ್ಟು, ಮೈಕ್ರೋಫೋನ್ ಇಂಡಿಕೇಟರ್ ತೋರಿಸಿದ್ದಾರೆ. ಓಕೆ, ಇಲ್ಲಿ ಸ್ಮಾಲ್ ಮೈಕ್ರೋಫೋನ್ ಇಂಡಿಕೇಟರ್ ಆ್ಯಂಡ್ ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್, ಮೈಕ್ರೋಫೋನ್ ಕ್ಲಿಪ್, ಕಾಲರ್ ಕ್ಲಿಪ್ ಇದು, ಆ್ಯಂಡ್ ಕೆಳಗಡೆ ಸ್ವಿಚ್ ಕೀ ಇಲ್ಲಿದೆ. ಓಕೆ, ಪೋರ್ಟ್ ಟು ಕನೆಕ್ಟ್ ಫೋನ್. ಓಕೆ, ಇದು ರಿಸೀವರ್ ಪೋರ್ಟ್ ಕನೆಕ್ಟ್ ಟು ಫೋನ್, ಆ್ಯಂಡ್ ಇದು ಚಾರ್ಜಿಂಗ್ ಪೋರ್ಟು. ಓಕೆ, ಸೊ ಇಲ್ಲಿ ರಿಸೀವರ್ ಇಂಡಿಕೇಟರ್ ಇಲ್ಲಿದೆ. ಓಕೆ, ಸೊ ಇಲ್ಲಿದೆ ರಿಸೀವರ್ ಇಂಡಿಕೇಟರ್ ಇಲ್ಲಿದೆ. ಓಕೆ, ಇದು ನೀವು ಫೋನ್ಗೆ ಟೈಪ್ ಸಿ ಕನೆಕ್ಟ್ ಮಾಡಿಕೊಂಡು ಪ್ಲಗ್ ಆ್ಯಂಡ್ ಪ್ಲೇ. ಹೌ ಟು ಯೂಸ್: connect to receiver to phone with port. The connection is successful if the phone displays a small icon. ಓಕೆ, ಇಲ್ಲಿ ಕೆಳಗಡೆ ಓಪೋ, ವಿವೋ ಆ್ಯಂಡ್ ರಿಯಲ್ಮಿ ಬ್ರ್ಯಾಂಡ್ ಮೊಬೈಲ್ ಅವ್ರಿಗೆ ಸಪ್ರೇಟ್ ಸೆಟ್ಟಿಂಗ್ಸ್ ಇದೆ. ಸೊ OTG ಸಮಥಿಂಗ್ OTG ಅಂತ ಹೇಳ್ತಾ ಇದ್ದಾರೆ, ಅದನ್ನು ನೀವು ಕೇರ್ಫುಲ್ಲಾಗಿ ರೀಡ್ ಮಾಡ್ಕೋಬೇಕು. ಓಕೆ, ಈ ಕಡೆ ಸ್ಟೆಪ್ ಬೈ ಸ್ಟೆಪ್ ಹೌ ಟು ಯೂಸ್ ಗೈಡ್ ಕೊಟ್ಟಿದ್ದಾರೆ. ಸೊ ಇದೇನು ಜಸ್ಟ್ ಸಿಂಪಲ್ ಸ್ನೇಹಿತರೆ. ನೀವು ಮೈಕ್ರೋಫೋನ್ ಟ್ರಾನ್ಸ್ಮಿಟರಲ್ಲಿ ಪವರ್ ಬಟನ್ ಇದೆಯಲ್ಲ, ಅದು ಪವರ್ ಬಟನ್ ಆನ್ ಮಾಡಬೇಕು. ಆನ್ ಮಾಡಾದಮೇಲೆ ನೀವು ಈ ಕಡೆ ರಿಸೀವರ್ ಇದೆಯಲ್ಲ, ಈ ರಿಸೀವರ್ನ ಈ ರೀತಿ ಮೊಬೈಲ್ ಚಾರ್ಜಿಂಗ್ ಪೋರ್ಟ್ಗೆ ಕನೆಕ್ಟ್ ಮಾಡಬೇಕು. ಇದು ಟೈಪ್ ಸಿ ಇರೋದ್ರಿಂದ ನಾರ್ಮಲ್ ಮೊಬೈಲ್ ಕನೆಕ್ಟ್ ಮಾಡ್ಕೋಬೋದು. ಐಫೋನ್ಗೆ ಬೇರೆ ಕನೆಕ್ಟರ್ ಯೂಸ್ ಮಾಡಬೇಕು. ಇದು ಕನೆಕ್ಟ್ ಮಾಡ್ತಿದ್ದಂಗೆ ನಿಮಗೆ ರೆಡ್ ಲೈಟ್ ಬ್ಲಿಂಕ್ ಆಗುತ್ತೆ. ಬ್ಲಿಂಕ್ ಆಗ್ತಿದ್ದಾಗೆ ನೀವು ಟ್ರಾನ್ಸ್ಮಿಟರ್ ಕನೆಕ್ಟ್ ಆದರೆ ಗ್ರೀನ್ ಲೈಟ್ ಟರ್ನ್ ಆನ್ ಆಗುತ್ತೆ. ಅಷ್ಟೇ, ಜಸ್ಟ್ ಪ್ಲಗ್ ಆ್ಯಂಡ್ ಪ್ಲೇ. ಯಾವುದೇ ರೀತಿ ಬ್ಲೂಟೂತ್ ಅಥವಾ ನೀವು ಆ್ಯಪ್ ಡೌನ್ಲೋಡ್ ಮಾಡಬೇಕು ಅಂತ ಇಲ್ಲ ಇದರಲ್ಲಿ. ಓಕೆ, ಇಲ್ಲಿ ಸ್ಪೆಷಲ್ ನೋಟ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಈ ಸ್ಪೆಷಲ್ ನೋಟಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ರಿಸೀವರ್ನಲ್ಲಿ ಬ್ಯಾಟ್ರಿ ಇರೋದಿಲ್ಲ. ನೀವೇನಾದರೂ ಲೈವ್ ವಿಡಿಯೋ ರೆಕಾರ್ಡಿಂಗ್ ಮಾಡ್ತಾಯಿದ್ರೆ ಮೊಬೈಲ್ ಫೋನ್ ಬ್ಯಾಟ್ರಿ ಏನಾದರೂ ಲೋ ಆಯಿತು ಅಂದರೆ ಈ ರಿಸೀವರ್ ಚಾರ್ಜಿಂಗ್ ಪೋರ್ಟ್ ಮುಖಾಂತರ ನೀವು ಮೊಬೈಲ್ನ ರೀಚಾರ್ಜ್ ಮಾಡ್ಕೋಬೋದು. ಇದೊಂದು ಒಳ್ಳೆ ಫೀಚರ್, ಇದು ಒಳ್ಳೆಯ ಐಡಿಯಾ. ಓಕೆ, ಸೊ ಫೈನಲಿ ಸ್ನೇಹಿತರೆ, 2 ಡ್ಯುಯಲ್ ಟ್ರಾನ್ಸ್ಮಿಟರ್, 1 ರಿಸೀವರ್, 1 ಐಫೋನ್ ಕನೆಕ್ಟರ್, 1 ಚಾರ್ಜಿಂಗ್ ಕೇಬಲ್. ಸೊ ಇದಿಷ್ಟು 949 ರುಪೀಸ್ಗೆ ಫ್ಲಿಪ್ಕಾರ್ಟ್ನಲ್ಲಿ ಅವೈಲೇಬಲ್ ಇದೆ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಓಕೆ ಅಂದರೆ ಬೈ ಮಾಡ್ಕೊಳ್ಳಿ. ಸೊ ಇದೆರಡು ಟ್ರಾನ್ಸ್ಮಿಟರ್ನ ನಾನು 2 ಅವರ್ಸ್ ಚಾರ್ಜಿಂಗ್ ಆಗ್ತಾಯಿದ್ದೀನಿ. ಲ್ಯಾಪ್ಟಾಪ್ ಮುಖಾಂತರ ಚಾರ್ಜ್ ಮಾಡ್ತಾಯಿದ್ದೀನಿ. ಸೊ ರೆಡ್ ಲೈಟ್ ಆನ್ ಆಗಿದೆ. ಸ್ನೇಹಿತರೆ, ಬನ್ನಿ ಈಗ ಹೇಗೆ ಕನೆಕ್ಟ್ ಮಾಡೋದು ವೈರ್ಲೆಸ್ ಮೈಕ್ರೋಫೋನ್ ಟ್ರಾನ್ಸ್ಮಿಟರ್ನ ಐಫೋನ್ಗೆ ಅಂತ ತಿಳ್ಕೊಳ್ಳೋಣ. ಸೊ ಇದು iPhone 13. ಸೊ ನಾನಿಲ್ಲಿ ಇದು ಚಾರ್ಜಿಂಗ್ ಪೋರ್ಟ್ ಇದೆಯಲ್ಲ, ಈ ಚಾರ್ಜಿಂಗ್ ಪೋರ್ಟ್ಗೆ ನಾನು ಈ ರಿಸೀವರ್ ಮತ್ತು ಐಫೋನ್ ಕನೆಕ್ಟರ್ ಅಂತ ನಾನು ಕನೆಕ್ಟ್ ಮಾಡ್ತೀನಿ. ಇದು ಟೈಪ್ ಸಿ ಇದೆ, ಸೊ ಅದರಿಂದ ನಾವು ಐಫೋನ್ ಕನೆಕ್ಟರ್ ಇರಬೇಕು. ಇದು ಬಾಕ್ಸಿಂಗ್ನಲ್ಲೇ ಕೊಟ್ಟಿದ್ದಾರೆ. ಸೊ ನಾನು ಇದನ್ನು ಈ ರೀತಿ ಕನೆಕ್ಟ್ ಮಾಡಿ ಜಸ್ಟ್ ನಾನು ಇದನ್ನು ಪ್ಲಗ್ ಮಾಡ್ತೀನಿ ಇದಕ್ಕೆ. ಸೊ ನೀವು ಪ್ಲಗ್ ಮಾಡ್ತಿದ್ದಾಗೆ ನೀವು ಇಲ್ಲಿ ನೋಡ್ಬೋದು, ರೆಡ್ ಕಲರ್ ನಿಮಗೆ ಕಾಣಿಸ್ತಿದೆ ಅಂದ್ಕೊತೀನಿ. ಬ್ಲಿಂಕ್ ಆಗ್ತಾಯಿದೆ ರೆಡ್ ಕಲರ್, ರೆಡ್ ಲೈಟಲ್ಲಿ ಅಷ್ಟೇ. ಇದು ರೆಡ್ ಲೈಟ್ ಬ್ಲಿಂಕ್ ಆಗ್ತಿದ್ದಾಗೆ ನಾವು ಈ ಮೈಕ್ರೋಫೋನ್ ಟ್ರಾನ್ಸ್ಮಿಟರ್ನ ನಾವು ಟರ್ನ್ ಆನ್ ಮಾಡಬೇಕು. ಓಕೆ, ಸೊ ನಾನಿಲ್ಲಿ 1-2 ಸೆಕೆಂಡ್ ಒತ್ತಿಟ್ಕೊಂಡ್ರೆ ನನಗಿಲ್ಲಿ ಆನ್ ಆಗುತ್ತೆ ರೆಡ್ ಲೈಟ್. ಓಕೆ ನೋಡಿ, ರೆಡ್ ಲೈಟ್ ಟರ್ನ್ ಆಯಿತು, ಇಮಿಡಿಯೇಟ್ಲಿ ಇಟ್ ಟರ್ನ್ ಟು ಗ್ರೀನ್. ಸೊ ಅಷ್ಟೇ ಇದು. ಸೊ ನಾವು ಇವಾಗ ನೀವು ನೋಡ್ತಾ ಇದ್ದೀರಿ, ಇದೆರಡು ಪೇರ್ ಆಗಿದೆ. ಸೊ ಇಲ್ಲಿ ಬ್ಲಿಂಕ್ ಆಗ್ತಿಲ್ಲ, ರೆಡ್ ಲೈಟ್ ಆನ್ ಆಗಿದೆ. ಸೊ ಇಲ್ಲಿ ಗ್ರೀನ್ ಲೈಟ್ ಬಂದಿದೆ, ಅಂದರೆ ಇದು ಕನೆಕ್ಟ್ ಆಗಿದೆ. ಸೊ ನಾವು ಈಗ ನೀವು ಮಾತಾಡೋದಕ್ಕಾಗಲಿ ಅಥವಾ ರೆಕಾರ್ಡಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೋಬೋದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ಥರ ಯೂಸ್ಫುಲ್ ಕಂಟೆಂಟ್ ಆಗ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ.